ಏನತ್ತೆ? ಚಂದು ಏನಾದ್ರು ಮತ್ತೆ ಕಾಲ್ ಮಾಡಿದ್ಲ? ಇಲ್ಲ ಅತ್ತೆ, ಸರ್ಟಿಫಿಕೇಟ್ ಬಗ್ಗೆ ಅವಳೇ ನಂಗೆ ಕಾಲ್ ಮಾಡೋಕೆ ಹೇಳಿದ್ಲು. ಆದರೆ ಒಂದು ಕೆಲಸ ಮಾಡು, ಇವಾಗ ಫೋನ್ ಮಾಡಿ ಬಂದು ಸರ್ಟಿಫಿಕೇಟ್ ತಗೊಂಡು ಹೋಗು ಅಂತ ಹೇಳು. ಚಂದನಾ, ಪೂಜೆ ಆಯ್ತಮ್ಮ? ಅಣ್ಣ, ನಾನು ಹೋಗಿ ತರಕಾರಿ ತಗೊಂಡ್ಬರ್ತೀನಿ. ಅಣ್ಣ ನೀವು ಇವತ್ತು ಕೆಲ್ಸಕ್ಕೆ ಹೋಗಲ್ವಾ? ಇವತ್ತು ಲೇಟ್ ಇದೆ. ಅಣ್ಣ, ನನ್ನ ಕೆಲ್ಸದ ಬಗ್ಗೆ ಏನಾದ್ರೂ ವಿಚಾರಿಸಿದ್ರಾ? ಹಾ ಹೇಳಿದ್ದೀನಿ, ನಾನು ಹೋಗಿ ಬರ್ತೀನಿ. ಬಾವಾ, ಏನ್ ಭಾರತಿ, 2 ದಿನ ಆಯ್ತು ಮನೆ ಕಡೆ ಬರ್ಲೇ ಇಲ್ಲ. ಅಷ್ಟೊಂದು ಕೆಲಸ ಆಯ್ತಾ? ಏನಿಲ್ಲ ಮಾವ, ನಮ್ಮ ಮನೆ ಗುಮ್ಮ ಮನೆ ಬಾಗ್ಲಲ್ಲೇ ಕೂತ್ಕೊಂಡು ಕಲ್ಲಲ್ಲಿ ಅಕ್ಕಿನ ಆರಿಸ್ತಾ ಇದ್ಲು, ಅದಕ್ಕೆ ಬರಕ್ಕಾಗ್ಲಿಲ್ಲ ಅಷ್ಟೇ. ಮತ್ತೆ ಏನ್ ಮಾವ, ನಮ್ ಹರಿ ಹೆಂಡತಿ ಮನೆಗೆ ಸೆಟ್ ಆದ್ರಾ? ನಿನ್ನ ಕೇಳ್ತಿರೋದು. ಓಹ್, ನಾನ್ ಯಾರು ಅಂತ ನೋಡ್ತಿದ್ದೀರಾ? ಅವತ್ತು ರಿಸೆಪ್ಷನ್ ದಿನ ನಿಮ್ಮನ್ನ ರೆಡಿ ಮಾಡಕ್ ಬಂದಿದ್ದೆ, ನೀವು ಬೈದ್ ಕಳಿಸ್ತಿರಲ್ಲ, ನೆನ್ಪಾಯ್ತಾ? ಸಾರಿ, ಅವತ್ತು ನಾನು ಅವ್ರಪ್ಪ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಬೇಜಾರಲ್ಲಿದ್ಲು. ನೀನೇನ್ ತಪ್ಪು ತಿಳ್ಕೊಬೇಡ ಭಾರತಿ. ಅಯ್ಯೋ ಮಾವ, ನಾನೇನು ಅನ್ಕೊಳ್ಳೇ ಇಲ್ಲ, ನೀನ್ ಯಾಕೆ ಕಾರಣ ಕೊಡ್ತಿದ್ಯಾ? ಅಡ್ಗೆ ಮನೇಲಿ ಏನೋ ಘಮ ಅಂತಿದೆ, ಏನ್ ಸ್ಪೆಷಲ್ಲು? ನೋಡ್ಲೇಬೇಕು. ಏ ಭಾರತಿ, ಅವಳು ಸ್ವಲ್ಪ ಹಾಗೆ, ನಾನು ಬರ್ತೀನಿ ರೀ. ಭಾರತಿ, ಇವಳು ನಮ್ಮ ಕಾತ್ಯಾಯಿನಿ ಅತ್ತೆ ಮಗಳು. ನಮ್ಮ ಹತ್ರ ಮಾತು ಕಮ್ಮಿ, ಆದ್ರೆ ಅಣ್ಣನ ಹತ್ರ ಅವಾಗ ಮಾತಾಡಕ್ ಬರ್ತಾ ಇರ್ತಾಳೆ. ನಿಮ್ಮ ಅಣ್ಣನ ಹತ್ರ ಮಾತ್ರನಾ? ಹ್ಞೂ, ಭಾರತಿಗೆ ನಮ್ಮ ಅಣ್ಣ ಅಂದ್ರೆ ಆಯ್ತು, ಮುಗ್ದಾಯ್ತು. ಓ, ಹ್ಞೂ, ಬನ್ನಿ ತೋರಿಸ್ತೀನಿ. ನಮ್ಮ ಚಂದನಾಗೆ ಆ ಮನೇಲಿ ಇರೋದಕ್ಕೆ ಕಷ್ಟ ಆಗ್ತಿದೆ ಅನಿಸ್ತಿದೆ ರೀ. ನಾನು ಆ ಮನೇಲಿ ಇರಲ್ಲ, ಹಾಸ್ಟೆಲಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ಲಂತೆ. 5 ಜನ ಗಂಡಸರಿರೋ ಮನೇಲಿ ಅವಳೊಬ್ಳೆ ಹೇಗಿರೋದಕ್ಕಾಗತ್ತೆ? ಹೇ ದಿವ್ಯಾ, ಮತ್ತೆ ಅವಳಿಗೆ ಫೋನ್ ಮಾಡಿದ್ಯಾ ನೀನು? ವಾನ್ ಮಾಡಿದ್ರು ನಿನ್ ಬುದ್ಧಿ ಮಣ್ ತಿಂತಿರುತ್ತೇನೆ. ಅವಳಿಗೆ ಯಾಕೋ ಬೈತೀಯಾ? ಈಗ ಅದು ಮುಖ್ಯನಾ? ನಿನ್ ತಂಗಿ ಕಷ್ಟ ಇದ್ದಾಳೆ ಅಂತ ಗೊತ್ತಾಯ್ತು ತಾನೆ, ಮೊದ್ಲು ಅವಳ ಮನೆಗೆ ವಾಪಸ್ ಕರ್ಕೊಂಡ್ ಬರೋಣ, ಆಮೇಲೆ ಬೇಕಾದ್ರೆ ಅವಳಿಗೆ ಹೊಡೆದು ಬುದ್ಧಿ ಹೇಳಿ. ನೀನು ಅವಳ ಜೊತೆಗೆ ಹೋಗ್ಬಿಡು. ಅವಳನ್ನ ಮಾಡಿರೋ ದ್ರೋಹಕ್ಕೆ ಹಗಲು ರಾತ್ರಿ ಊಟ ನಿದ್ದೆ ಇಲ್ಲದೆ ನಾನು ಕಣ್ಣೀರ್ ಹಾಕಿ ಸಂಕಟ ಪಡ್ತಿರೋದು ನಿಮ್ಗೆ ಯಾರಿಗೂ ಕಾಣಿಸ್ತೀನಿ ಅಲ್ಲ? ಅವಳು ಪೊಲೀಸ್ ಸ್ಟೇಷನ್ ಏನ್ ಮಾಡಿದ್ಲು ಗೊತ್ತಾ? ಬೇಡ ಮಗಳೇ ಬಂದ್ಬಿಡು ಅಂತ ಸ್ಟೇಷನ್ ಹೋಗಿದ್ರೆ ಅವನ್ ಕೈ ಹಿಡ್ಕೊಂಡು ತಲೆ ಬಗ್ಸ್ಕೊಂಡು ನಿಂತಿದ್ಲು. ತಲೆ ಬಗ್ಗಿಸ್ಕೊಂಡು ಅವನ ಕೈ ತಾಳಿ ಕಟ್ಸ್ಕೊಂಡ್ಲು. ಈಗ ಅವ್ಳು ಕಷ್ಟದಿದ್ದಾಳೆ ಅಂತ ಮನೆಗೆ ಹಿಡ್ಕೊಂಡು ಬರ್ಬೇಕಾ? ಹೌದು ರೀ, ಅವಳು ಮಾಡಿದ ತಪ್ಪೆ. ಹೆತ್ತೋರ್ ಹೊಟ್ಟೆಗೆ ಬೆಂಕಿ ಇಟ್ಟು ಹೋಗಿದ್ದಾಳೆ ಪಾಪಿ. ಆದ್ರೆ ಅವಳನ್ನ ಅಲ್ಲಿ ಒಬ್ಬಳನ್ನೇ ಬಿಟ್ಟಿರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ರೀ. ಹೇಳಿದ್ದೆ ಹೇಳ್ಬಿಡ ದಾಕ್ಷಾಯಿಣಿ, ಅವಳನ್ನ ಈ ಮನೆ ಕರ್ಸ ಆಲೋಚನೆ ಇಲ್ಲಿಗೆ ಬಿಟ್ಟು ಬಿಡು. ಹಾಗಾದ್ರೆ ನನ್ನ ಬಗ್ಗೆನೂ ನೀವೆಲ್ಲ ಯೋಚನೆ ಮಾಡ್ದನ್ನ ಬಿಡಿ. ಅವಳ ಕಷ್ಟ ನೋಡ್ಕೊಂಡು ನನ್ನ ಕೈಲಿ ಬದುಕೋಕ್ಕಾಗಲ್ಲ, ನಾನು ಸತ್ತು ಹೋಗ್ತೀನಿ. ಅಮ್ಮ, ಮತ್ತಿನೇನು ಮಾಡ್ಲಿ? ಅವಳೇನೋ ಬುದ್ಧಿ ಇಲ್ದೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು, ಹಾಗಂತ ನಾವು ಕಲ್ಮನ್ಸ್ ಮಾಡ್ಕೊಂಡಿರ್ಬೇಕಾ? ಹೆತ್ತ ಕರಳಿನ ಸಂಕಟ ನನಗ್ ಮಾತ್ರ ಗೊತ್ತು. ಆ ಮನೇಲಿ ಇರೋರು ಅವಳನ್ನ ಏನ್ ಮಾಡ್ಬಿಡ್ತಾರೋ ಅಂತ ದಿನ ಸತ್ತು ಬದುಕ್ತಾ ಇದ್ದೀನಿ. ಅದ್ರ ಬದಲು ಒಂದೇ ಸಲ ಸತ್ತು ಹೋಗ್ಬಿಡ್ತೀನಿ. ಅಮ್ಮ, ಅವಳಿಲ್ ಬಂದ್ರು ಇರಲ್ಲಮ್ಮ. ಅವಳು ಇರೋ ಹಾಗೆ ನಾನ್ ಮಾಡ್ತೀನಿ. ನೋಡ್ತಾ ಸೊ, ಒಂದು ಅವಳು ಈ ಮನೆಗೆ ಬರ್ಬೇಕು, ಇಲ್ಲ ನಾನ್ ಸಾಯ್ಬೇಕು.
ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಅಳ್ಬೇಡಿ. ಚಂದನಾಗೇನೂ ಆಗಲ್ಲ. ಮಾವ ಒಂದ್ ಸ್ವಲ್ಪ ಹಾಕು ಟೇಸ್ಟ್ ಮಾಡ್ತೀನಿ. ವಾವ್ ಮಾವ, ಸೂಪರ್ ಆಗಿದೆ ಟೇಸ್ಟು. ಇಷ್ಟ ಆಯ್ತಾ? ಇಷ್ಟ ಆಗ್ದೇನೆ ಸೂಪರ್ ಅಂತೀನಾ? ಇರು, ಡಬ್ಬಕ್ಕೆ ಹಾಕೊಡ್ತೀನಿ, ಮನೆಗೆ ಹೋಗ್ತೀನಿ. ಇಷ್ಟು ಯಾಕೆ ನಮ್ಮ ಮನೇಲಿ ಇರೋ ಡಬ್ಬಗಳೆಲ್ಲ ಕಾಣೆ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಎಲ್ಲ ಭಾರತಿ ಕೃಪಾ ಕಟಾಕ್ಷ. ಮಾವ, ಹೊಸ ಟೀ ಶರ್ಟಾ? ಇಲ್ಲ ಕಣೆ, ಹಳೆದೆ. ನೀನ್ ನೋಡಿಲ್ಲ ಅನ್ಸುತ್ತೆ. ನೀನು ಶರ್ಟ್ಗಿಂತಾನೋ ಈ ಟೀ ಶರ್ಟ್ ಅಲ್ಲಿ ಚೆನ್ನಾಗಿ ಕಾಣಿಸ್ತೀಯ. ಕೇಳಿಸ್ಕೊಂಡ್ರೆ ಡೈಲಾಗು? ಏನು ಲವ್ವಾ? ಲವ್ ಎಲ್ಲ ಅಲ್ಲ, ಲವ್ ಥರ. ಭಾರತಿ, ಫ್ರೀ ಇದ್ರೆ ಅವಾಗ ಅವಾಗ ಮನೆ ಕಡೆ ಸ್ವಲ್ಪ ಬರ್ತಾ ಇರ್ತೀಯ? ಮಾವ, ನೀನ ಈ ಮಾತು ಹೇಳ್ತಾ ಇರೋದು? ಹಾರ್ಟ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂಗಾಯ್ತು. ನಾನು ಹೇಳಿದ್ದು, ಚಂದನ್ ಅವರು ಮನೇಲಿ ಒಬ್ಬರೇ ಇರ್ತಾರೆ, ಬೇಜಾರಾಗತ್ತಲ್ವಾ, ಅದಕ್ಕೆ ನೀನ್ ಬಂದ್ರೆ ಒಂಚೂರು ಸಹಾಯ ಆಗುತ್ತೆ ಅಂತ. ಓ ಅದಕ್ಕ ಅಮ್ಮನ್ ಕಣ್ ತಪ್ಸ್ ಬರ್ಬೇಕಲ್ವಾ, ಸ್ವಲ್ಪ ಕಷ್ಟನೇ. ನೋಡ್ಕೊಂಡ್ ಬರ್ತೀನಿ ಬಿಡು. ಸರಿ ಕಣೆ, ತಗೋ, ನಾವೊಂದು ಮನೆಗೆ ಹೋಗ್ತೀನಿ. ಸರಿ. ನೋಡಿದ್ರಾ? ಬನ್ನಿ ನಾವ್ ಆ ಕಡೆ ಹೋಗೋಣ. ಯಾಕೆ? ಅವ್ರಿಬ್ರು ಮಾತಾಡ್ಲಿ, ಪಾಪ ನಮ್ನ ನೋಡಿದ್ರೆ ಏನ್ ಅನ್ಕೊಳಲ್ಲ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಅಣ್ಣ ಯಾರಿದ್ರು ಹಂಗೆ ಮಾತಾಡ್ತಾನೆ. ಅವನಿಗೆ ಡಬ್ಬ ತುಂಬಿಕೊಡೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಅವನು ನನ್ನಷ್ಟೆಲ್ಲ ಅಪ್ಡೇಟ್ ಆಗಿಲ್ಲ. ಇವಾಗ ನಾನು ನೋಡಿ ಹೇಗೆ ನಿಮ್ಮನ್ನ, ಅಂದರೆ ನಾನು ನೋಡಿ ನಾನು ಎಲ್ಲರ ಜೊತೆ ಹೇಗೆ ಮಾತಾಡ್ತಿರ್ತೀನಿ, ಅಣ್ಣ ಯಾರ ಜೊತೆನೂ ಆ ಥರ ಮಾತಾಡಲ್ಲ ಅಂತಂದೆ. ಮುಂಚೆಯಿಂದನೂ ನಾವು ನೋಡ್ತಾನೆ ಇದೀವಲ್ಲ. ದಿವ್ಯಾ, ಅತ್ತೆ ಕೂತ್ಕೋ. ಏನತ್ತೆ? ಚಂದು ಏನಾದ್ರು ಮತ್ತೆ ಕಾಲ್ ಮಾಡಿದ್ಲ? ಇಲ್ಲ ಅತ್ತೆ, ಸರ್ಟಿಫಿಕೇಟ್ ಬಗ್ಗೆ ಅವಳೇ ನಂಗೆ ಕಾಲ್ ಮಾಡೋಕೆ ಹೇಳಿದ್ಲು. ಆದ್ರೆ ಒಂದ್ ಕೆಲಸ ಮಾಡು, ಇವಾಗ ಫೋನ್ ಮಾಡಿ ಬಂದು ಸರ್ಟಿಫಿಕೇಟ್ ತಗೊಂಡು ಹೋಗು ಅಂತ ಹೇಳು. ಅಯ್ಯೋ ಅತ್ತೆ, ಏನ್ ಹೇಳ್ತಿದ್ದೀರಾ? ಹೌದಮ್ಮ, ನಾನು ತುಂಬಾನೇ ಯೋಚನೆ ಮಾಡಿದೆ. ಅವಳಲ್ಲಿರೋದು ಸರಿಯಿಲ್ಲ ಅಂತ ಅನಿಸ್ತು. ಅದಕ್ಕೆ ನೀನು ಅವಳಿಗೆ ಫೋನ್ ಮಾಡು. ಅಯ್ಯಯ್ಯೋ ಬೇಡ ಅತ್ತೆ, ಈ ವಿಚಾರ ಏನಾದರೂ ನಿಮ್ಮ ಮಗನ್ ಗೊತ್ತಾದ್ರೆ ಅಷ್ಟೇ. ಮೊನ್ನೆ ಚಂದನನ್ ಕಾಲ್ ರಿಸೀವ್ ಮಾಡಿದ್ದಕ್ಕೆ ಏನಾಯ್ತು ಅಂತ ನಿಮ್ಗೆ ಗೊತ್ತು ತಾನೆ. ದಿವ್ಯಾ, ಈಗ ನಾನೇ ಹೇಳ್ತಾ ಇದ್ದೀನಲ್ವಾ, ನೀನ್ ಮೊದ್ಲು ಅವಳಿಗೆ ಕಾಲ್ ಮಾಡಿ ಅವಳನ್ನ ಅಲ್ಲಿಂದ ಇಲ್ಲಿಗೆ ಬೇಗ ಬರೋದಕ್ಕೆ ಹೇಳು. ಇಲ್ಲಿ ಬಂದು ಚಂದ ಏನ್ ಮಾಡ್ತಾಳೆ ಅತ್ತೆ? ಮೊದ್ಲು ಅವಳು ಇಲ್ಲಿಗೆ ಬರ್ಲಿ. ಅಲ್ಲ ಅತ್ತೆ, ಇದಕ್ ಮಾವ ಒಪ್ತಾರಾ? ಒಪ್ಕೊಳ್ದೆ ಏನ್ ಮಾಡ್ತಾರೆ ದಿವ್ಯಾ? ಅವ್ರನ್ನ ನಾನು ಒಪ್ಪಿಸ್ತೀನಿ. ಎಷ್ಟೇ ಆಗ್ಲಿ ಚಂದು ಅವ್ರಿಗೂ ಮಗಳಲ್ವಾ. ನೋಡು, ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ, ನಾನ್ ಮಾತಾಡ್ತೀನಿ, ಹೇಳ್ದಷ್ಟು ಮಾಡು. ಹಾಗಲ್ಲ ಅತ್ತೆ, ಚಂದು ಒಪ್ಕೋತಾಳ? ದಿವ್ಯಾ, ನೀನ್ ಫೋನ್ ಇಲ್ಲಿ ತಗೋ, ಈಗಲೇ ಚಂದು ಫೋನ್ ಮಾಡು. ಏನು ಆಗಲ್ಲ, ನಾನ್ ನೋಡ್ಕೋತೀನಿ, ತಲೆ ಕೆಡ್ಸ್ಕೊಂಬೇಡ, ಫೋನ್ ಮಾಡು. ತಗೋ, ತಲೆ ಕೆಡ್ಸ್ಕೊಂಬೇಡ, ನಾನಿದ್ದೀನಿ, ಮಾಡು. ಹಲೋ ಅದಕ್ಕೆ ಸರ್ಟಿಫಿಕೇಟ್ ಸಿಕ್ತಾ? ಹಲೋ ಅದಕ್ಕೆ ಕೇಳಿಸ್ತಿದ್ಯಾ? ಹಾ ಚಂದು, ಕೇಳಿಸ್ತಿದೆ. ಹೇಳಿ ಅದಕ್ಕೆ, ಸರ್ಟಿಫಿಕೇಟು ಅದೇ ನಿನ್ಗೆ ಎಲ್ಲಿ ತಂದು ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನ್ ಚಿಕ್ಕಮಗಳೂರಿಗೆ ಬರೋಕ್ಕಾಗತ್ತಾ?
ಚಿಕ್ಕಮಗಳೂರಾ ಅಂದ್ರೆ ಮನೆಗೆ ಬರಕ್ಕೆ ಹೇಳ್ತಿದ್ದೀರಾ ಅದಕ್ಕೆ? ಅಲ್ಲ ಚಂದು, ನೀನ್ ಚಿಕ್ಕಮಗ್ಳೂರ್ಗೆ ಬಂದು ಕಾಲ್ ಮಾಡು. ಅಲ್ಲ, ಇವಾಗ ನಿಮ್ಗೆ ನನ್ನ ಸರ್ಟಿಫಿಕೇಟ್ ಎಲ್ಲ ಸಿಗ್ತಾ ಅದಕ್ಕೆ? ಚಂದು ಸಿಕ್ತು. ನಾನೆಲ್ಲೂ ಹೊರಗಡೆ ಬರೋದಿಕ್ಕಾಗಲ್ಲ ಚಂದು. ಸಿಚುವೇಶನ್ ನಿಮ್ಗೆ ಗೊತ್ತಲ್ವಾ? ಕೊರಿಯರು ಇಲ್ಲ ಬೇರೆಯವ್ರ ಹತ್ರ ಕೊಟ್ಟು ಕಳ್ಸೋಣ ಅಂದ್ರೆ ಎಲ್ಲಾನು ಒರಿಜಿನಲ್ ಸರ್ಟಿಫಿಕೇಟ್, ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಮಿಸ್ ಆದ್ರೆ ನಿಂಗೆ ಪ್ರಾಬ್ಲಮ್ ಅಲ್ವಾ? ಅದಕ್ಕೆ ನೀನೇ ಬಂದು ತಗೋತೀಯಾ? ಸರಿ ಅದಕ್ಕೆ, ಇವತ್ತೇ ಬರ್ತೀನಿ. ನಿಮ್ಗೆ ಓಕೆನಾ? ಅದೇ ಇವತ್ತು ಹೇಗಾಗುತ್ತೆ? ದಿವ್ಯಾ, ಅದೆಲ್ಲ ನೋಡ್ಕೋಣ. ಮೊದ್ಲು ಅವಳನ್ನ ಬರೋದಕ್ಕೆ ಹೇಳು. ಹಲೋ. ಹಾ, ಒಬ್ಬಳನ್ನೇ ಬರೋದಕ್ಕೆ ಹೇಳು, ಜೊತೆಗೆ ಯಾರು ಬರೋದು ಬೇಡ ಅಂತಾನು ಹೇಳು. ಹಾ ಚಂದು, ನಂಗೆ ಓಕೆನೆ. ಆದ್ರೆ ಏನದ್ಕೆ? ಬರ್ಬೇಕಾದ್ರೆ ನೀನೊಬ್ಳೆ ಬಾ, ಹರಿನ ಕರ್ಕೊಂಬರ್ಬೇಡ. ಯಾಕಂದ್ರೆ ಮಾವನ್ ಗೊತ್ತಿರೋರು ಯಾರಾದ್ರೂ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ. ಹಾ ಸರಿ ಅದ್ಗೆ, ನಾನು ಒಬ್ಳೆ ಬರ್ತೀನಿ. ಸರಿ ಚಂದು. ಥ್ಯಾಂಕ್ಸ್ ಅದ್ಗೆ, ಈ ನಿಮ್ಮ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ. ಹಲೋ ಅದ್ಕೆ? ಹಾ ಚಂದು, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಿದ್ಯಾ ಅದ್ಕೆ? ಪರವಾಗಿಲ್ಲ ಚಂದು, ನೀನ್ ಬಂದು ಕಾಲ್ ಮಾಡು. ನಾನೀಗ ಫೋನ್ ಇಡ್ತೀನಿ, ಯಾರಾದ್ರೂ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾ ಸರಿ ಅದ್ಕೆ, ಬಾಯ್. ಏನತ್ತೆ ಇವತ್ತೇ ಬರೋದಕ್ಕೆ ಹೇಳಿದಿರಾ? ಏನಾದ್ರೂ ಮಾವನ್ ಗೊತ್ತಾದ್ರೆ? ಅಯ್ಯೋ ದಿವ್ಯಾ, ಅದ್ರ ಬಗ್ಗೆ ನೀನ್ ಟೆನ್ಷನ್ ಮಾಡ್ಕೋಬೇಡ. ಮೊದ್ಲು ಅವಳು ಇಲ್ಲಿಗೆ ಬರ್ಲಿ, ಮುಂದಿಂದ ನಾನು ನೋಡ್ಕೋತೀನಿ. ಹೌದು ಕಣ, ಅರ್ಜೆಂಟು. ಹಾ, ಅದನ್ನೇ ನಾನು ಹೇಳ್ತಿರೋದು. ನೀನು ಯಾವಾಗ ಸಿಗ್ತೀಯ ಹೇಳು? ಏ ಹರಿ, ಅವಾಗಿಂದ ಫೋನಲ್ಲೇ ಮಾತಾಡ್ತಿದ್ಯಾ, ತಿಂಡಿ ಮಾಡ್ಬಾ. ತಿಂತೀನಣ್ಣ. ಓ ಬಂದ್ಯಮ್ಮ, ದೋಸೆ ರೆಡಿ ಇದೆ, ತಿಂಡಿ ಮಾಡ್ಕೊಬಾ. ಇಲ್ಲ ಅಣ್ಣ, ನಂಗೆ ಈಗ ಹಸುವಾಗ್ತಿಲ್ಲ, ಆಮೇಲೆ ತಿಂತೀನಿ. ಯಾಕಮ್ಮ ಮುಖ ಒಂಥರ ಇದೆ, ಏನಾದರೂ ಸಮಸ್ಯೆನಾ? ಇಲ್ಲ ಅಣ್ಣ, ಅದಕ್ಕೆ ಫೋನ್ ಮಾಡಿದ್ರು.